ನಿಮ್ಮ ಪರ್ಸನ್ ಸೀಕ್ರೆಟ್ ಲವ್ ಮೆಸೇಜ್ ಏನಿದೆ ಚೆಕ್ ಮಾಡೋಣ. ಇಲ್ಲಿ ನಿಮಗೆ ಗ್ರೂಪ್ ವೈಸ್ ಕೊಡ್ತೀನಿ, ನೀವು ಆಯ್ಕೆ ಮಾಡ್ಕೊಳ್ಳಿ ಯಾವ ಗ್ರೂಪ್, ಯಾವ ಕಲರ್ ನಿಮಗೆ ಇಷ್ಟ ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಯೆಲ್ಲೋ ಅಥವಾ ಪಿಂಕ್, ಯಾವ ಕಲರ್ ನಿಮಗೆ ಇಷ್ಟ ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಎರಡು ಕಲರ್ಸ್ ಇದೆ ಅಲ್ವಾ, ಯಾವ ಕಲರ್ ನಿಮಗೆ ಇಷ್ಟ ಆಗುತ್ತೆ ಅದನ್ನ ಚೂಸ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಚಾನಲ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಅಂಡ್ ಯಾರು ಈ ಒಂದು ಯೆಲ್ಲೋ ಕಲರ್ ನ ಚೂಸ್ ಮಾಡ್ಕೊಂಡಿದ್ದೀರಾ, ಐ ಆಮ್ ಸಾರಿ, ಐ ಆಮ್ ನಾಟ್ ದೇರ್ ಟುಡೇ ಮೈ ಲವ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಒನ್, ಐ ಕಾಂಟ್ ಇಮ್ಯಾಜಿನ್ ಲಿವಿಂಗ್ ಲೈಫ್ ವಿತೌಟ್ ಯು. ಸದಾ ನಿನ್ನ ಕೈ ಹಿಡಿದು ನಡೆಯಲು ಬಯಸುವ ಇಂತಿ ನಿನ್ನ ಪ್ರೀತಿಯ. ಕಾರಣ ಇಲ್ಲದೆ ನನ್ನ ಯಾಕೆ ದೂರ ಮಾಡಿದೀಯ. ಯಾಕೆ ದೂರ ಮಾಡಿದೀರ ಅವ್ರನ್ನ? ಕಾರಣ ಹೇಳಿ ದೂರ ಮಾಡ್ಬೇಕಲ್ವಾ? ಸಾರಿ, ಸುಮ್ಮನೆ ಹೇಳಿದ್ದು. ಸೊ ಕಾರಣ ಕೇಳ್ತಾ ಇದ್ದಾರೆ, ಯಾಕೆ ನೀನು ದೂರ ಮಾಡಿದ್ಯಾ ಅಂತ ಹೇಳ್ಬಿಟ್ಟು. ನನ್ನಿಂದ ದೂರ ಇರಲು ನಿನಗೆ ಸಾಧ್ಯನಾ? ವಾವ್, ನೋಡಿ, ಕಾರಣ ಇಲ್ಲದೆ ನನ್ನನ್ನು ದೂರ ಮಾಡಿದ್ಯಾ, ನನ್ನಿಂದ ದೂರ ಇರೋಕ್ಕೆ ನಿಮ್ಗೆ ಸಾಧ್ಯನಾ ಅಂತಾನು ಕೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ರಿಲೇಟೆಡ್ ಆಗಿದೆ. ನೈಸ್. ಓಕೆ, ಪಿಂಕ್ ಕಲರ್ ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಐ ಆಮ್ ಫಾರ್ ಗಿವಿಂಗ್ ಯು. ಓಕೆ, ಅವ್ರು ಕ್ಷಮಿಸೋದಕ್ಕೆ ರೆಡಿ ಆಗಿದ್ದಾರೆ ನಿಮ್ಮನ್ನ. ನಿನ್ನ ಪ್ರೀತಿಯಲ್ಲಿ ತಾಯಿಯ ಪ್ರೀತಿ ಕಂಡೆ. ನಿಮ್ಮ ಪ್ರೀತಿ ಅನ್ನೋದು ಅವರಿಗೆ ತಾಯಿಯ ಪ್ರೀತಿಯ ತರ ಅನಿಸ್ತಾ ಇದೆ. ಯುವರ್ ಐಸ್ ಆರ್ ಸೋ 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 ಬ್ಯೂಟಿಫುಲ್. ನಿಮ್ಮ ಕಣ್ಣು ಅವರಿಗೆ ತುಂಬಾನೇ ಇಷ್ಟ, ಅಥವಾ ನಿಮ್ಮ ಕಣ್ಣು ಅವರನ್ನ ಅಟ್ರಾಕ್ಟ್ ಮಾಡಿರುವಂತಹ ಎನರ್ಜಿ ಕೂಡ ಇದೆ ಇಲ್ಲಿ. ನಿನ್ನ ಕೋಪ ಕ್ಷಣ ಮಾತ್ರ, ನಿನ್ನ ಪ್ರೀತಿ ನನ್ನ ಜೀವನ ಪರ್ಯಂತ. ಓಕೆ, ನಿಮ್ಮ ಕೋಪನವರು ಪಾಸಿಟಿವ್ ಆಗಿ ತಗೊಳ್ತಾ ಇದ್ದಾರೆ. ನಿನ್ನ ಕೋಪ ನನಗೆ ಒಂದು ಸ್ವಲ್ಪ ಕ್ಷಣ ಮಾತ್ರದಲ್ಲಿ, ನಿನ್ನ ಪ್ರೀತಿ ನನಗೆ ಜೀವನ ಪರ್ಯಂತ ಇರತ್ತೆ, ನಿನ್ನ ಕೋಪ ನನ್ನ ಜೀವನ ಪರ್ಯಂತ ಇರಲ್ಲ ಅಂತ ಅರ್ಥ ಇದೆ. ಓಕೆ, ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಓಕೆ, ಯಾರಾದ್ರೂ ಈ ಸಿಂಗಲ್ಸ್ ಈ ರೀಡಿಂಗ್ ನ ನೋಡ್ತಾ ಇದ್ದೀರಾ, ಅಥವಾ ಜಸ್ಟ್ ಇನ್ನು ರಿಲೇಶನ್ಶಿಪ್ ಅಲ್ಲಿ ಇವಾಗ ಸ್ಟಾರ್ಟ್ ಮಾಡಿದಿರಾ ಪ್ರೀತಿ ಅಂತ ಹೇಳ್ಬಿಟ್ರೆ ಅಂತ ಅನ್ಕೊಂಡಿದ್ರೆ, ಇಲ್ಲಿ ಬರ್ತಿರೋಂತಹ ಎನರ್ಜಿ ಬಂದು ಅವರ ಒಂದು ಫೀಲಿಂಗ್ಸ್ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಎಕ್ಸೈಟೆಡ್ ಆಗಿದ್ದಾರೆ. ಆದಷ್ಟು ಬೇಗ ವೆರಿ ಸೂನ್ ನಿಮ್ಮ ಹತ್ರ ಅವರು ಅವರ ಫೀಲಿಂಗ್ಸ್ ನ ಹೇಳ್ಕೊಳ್ತಾರೆ. ಸೊ ಬಿ ರೆಡಿ. ಆ ಒಂದು ಫೀಲಿಂಗ್ಸ್ ನ ಹೇಳಿದಾಗ ನೀವು ಅದನ್ನ ಹೇಗೆ ಫೇಸ್ ಮಾಡ್ತೀರಾ, ಸೊ ರೆಡಿ ಆಗಿರಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಮೆಂಟ್ ಅಲ್ಲಿ ತಿಳಿಸ್ತೀರಾ ಲವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಯಾರು ಮಿಸ್ ಮಾಡಬೇಡಿ. ಹಾಗೆ ಫಾಲೋ ಮಾಡೋದನ್ನ ಕೂಡ ಮಿಸ್ ಮಾಡಬೇಡಿ. ಫಾಲೋ ಮಾಡಿ ಎನರ್ಜಿನ ಅನ್ಲಿಮಿಟೆಡ್ ಆಗಿ ನೀವು ತಗೊಳ್ತೀರಾ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್.